ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನಿಗೆ ನನ್ನ ದೀರ್ಘದಿಂದ ನಮ್ಮನ್ನು ಅರ್ಪಿಸಿ ಬಿಜಾಪುರ ಜಿಲ್ಲೆಯ ಸುಕ್ಷೇತ್ರ ಹೊನ್ನಳ್ಳಿ ಗ್ರಾಮದಲ್ಲಿ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ಕಟ್ಟಡದ ಲೋಕಾರ್ಪಣೆ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೊನ್ನಳ್ಳಿ ಗ್ರಾಮದ ಸಮಸ್ತ ಭಕ್ತರ ಸಂಕಲ್ಪದಂತೆ ಜರುಗುವ ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾದಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಅಭಿನವ ಸಿದ್ಧಲಿಂಗ ಇವರ ಪಾದ ಕಮಲಗಳಿಗೆ ನನ್ನ ದೀರ್ಘದಿಂದ ನಮಗೆಲ್ಲ ಅರ್ಪಿಸಿ ನೇತೃತ್ವವನ್ನು ವಹಿಸಿದಂಥ ಶ್ರೀ 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 ಶ್ರೀಮನ್ ಘನಚಕ್ರವರ್ತಿ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಉದಯೇಶ್ವರ ಮಠ ನಾಗಠಾಣ್ ಇವರಿಗೂ ನನ್ನ ಭಕ್ತಿಪೂರ್ವಕ ನಮಗೆಲ್ಲ ಅರ್ಪಿಸಿ ಹಿಕ್ಕಳ ಗುರ್ತಿಯ ಪೂಜ್ಯರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಈ ಸಭೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಜೊತೆಗೆ ಆಗಮಿಸಿದಂಥ ಪ್ರಕಾಶ್ ರೋಣಿಯವರೇ, ಅವರಿವರಲ್ಲೇ, ಯಾಕಂದ್ರೆ ಅಪ್ಪೋರ್ ಕೆಲಸ ಭಾಳ ಯಾರು ಅವರು ಅದಕ್ಕೆ ಅವರಿವರೆಲ್ಲರೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನನ್ನ ಜೊತೆಗೆ ಆಗಮಿಸಿದಂಥ ಎಲ್ಲ ಗಣ್ಯರೇ, ಹೊನ್ನಳ್ಳಿ ಗ್ರಾಮದ ಸಮಸ್ತ ಹಿರಿಯರೇ, ಗುರು ವೃಂದವೇ, ಗುರು ಮಾತೆಯರೇ, ಬಂಧುಗಳೇ, ರೈತ ಬಾಂಧವರೇ, ಬಂಧುಗಳೇ, ಇವತ್ತು ಹೊನ್ನಳ್ಳಿ ಗ್ರಾಮದಲ್ಲಿ ಜಗದ್ಗುರುಗಳಾದಂಥ ಶ್ರೀಮದ್ ಸದ್ಧರ್ಮ ಶಿವಾಸನಾಧೀಶ್ವರ ಶ್ರೀ 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 1008 ಜಗದ್ಗುರುಗಳು ಬಂದು ಇಲ್ಲಿ ಆಶೀರ್ವಚನವನ್ನು ಮಾಡಿ ಈ ಒಂದು ಮಂದಿರದ ಕಳಸಾರೋಹಣ ಜೊತೆಗೆ ಸದ್ಭಕ್ತರ ಅನಿಸಿಕೆ ತಕ್ಕಂತೆ ಲೋಕಾರ್ಪಣೆಯನ್ನ ಮಾಡಿ ಈಗಾಗಲೇ ಬೇರೆ ಕಡೆ ಅವರು ಹೋಗಿದ್ದಾರೆ. ಒಂದು ವೇಳೆ ಹೊನ್ನಳ್ಳಿ ಗ್ರಾಮ ಚಿಕ್ಕದಿದ್ದರೂ ಸಹಿತ ನನಗನ್ನಿಸ್ತೈತಿ ಭಕ್ತಿವಂತ ಊರು ಎಲ್ಲರೂ ಇತ್ತಪ್ಪ ಅಂದ್ರೆ ಅದು ಹೊನ್ನಳ್ಳಿ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಭಕ್ತಿಯಲ್ಲಿ ಪ್ರತಿ ವರ್ಷ ಒಬ್ಬರಿಂದ ಒಬ್ಬರು ಜಗದ್ಗುರುಗಳು ಬಂದೇ ಬರ್ತಾರೆ. ನಿಶ್ಚಿತವಾಗಿಯೂ ಇಲ್ಲಿ ನೀವು ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀರಿ. ಅದಕ್ಕೆ ಪೂಜ್ಯ ಉದಯೇಶ್ವರ ಮಠದ ಶ್ರೀಗಳಾದಂಥ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಸಹಿತ ಈ ಗ್ರಾಮ ಅಂದ್ರೆ ಅವರಿಗೂ ಭಯಂಕರ ಪ್ರೀತಿ ವಿಶ್ವಾಸ. ಅದಕ್ಕಾಗಿ ಈ ಹೊನ್ನಳ್ಳಿ ಗ್ರಾಮದಲ್ಲಿ ಹಣ್ಣಿನಂತ ಜನ ಇದ್ದೀರಿ ಅಂತ ನನ್ನ ಭಾವನೆ ಇದೆ. ಬಂಧುಗಳೇ, ಇವತ್ತು ಬಿಜಾಪುರ ಜಿಲ್ಲೆ ಬಹಳಷ್ಟು ಪ್ರಸಿದ್ಧಿ ಎದಕ್ಕೆ ಪಡೆದೈತಪ್ಪ ಅಂದ್ರೆ ಬರಗಾಲಕ್ಕೆ ಪಡೆದೈತಿ. ಎಲ್ಲರಿಗೂ 3 ಕಾಲಗಳಿದ್ರೆ ನಮ್ಗೆ 4 ಕಾಲು ಇರ್ತಾವ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಮ್ಯಾಗ ಬರಗಾಲ. ಯಾಕಪ್ಪ ಅಂದ್ರೆ ನಮ್ಗೆ ಕುಡಿಲಾಕ ನೀರೇ ಸಿಗಂಗಿಲ್ಲ, ಅದಕ್ಕೆ ಬರಗಾಲ ಅನ್ಬೇಕಾಗ್ತೈತಿ. ನಾವು ನಿಶ್ಚಿತವಾಗಿಯೂ ಈ ಭಾಗದೊಳಗೆ ಕೃಷ್ಣಾ ಕೊಳ್ಳದ ಯೋಜನೆಯಲ್ಲಿ ಬಚಾವತಾಯ ಕೊಟ್ಟೈತಿ. 734 TMC ನೀರು ನಮ್ಮ ಹಕ್ಕೈತಿ. ಆ 734 TMC ನೀರು ಇದ್ರೂ ಸಹಿತ ಪಂಚ ನದಿಗಳ ಬೀಡು ಇದು. ಪಂಚ ನದಿಗಳು ಇದ್ರೂ ಸಹಿತ ನಮಗೆ ಕುಡಿಲಾಕ ನೀರಿಲ್ಲ. ಇದಂತ ವಿಪರ್ಯಾಸ. ಬಂಧುಗಳೇ, ಸನ್ಮಾನ್ಯ ಶ್ರೀ MB ಪಾಟೀಲ್ ಕೃಪಾ ಆಶೀರ್ವಾದದಿಂದ ನಾವು ಇವತ್ತು ಒಂದು ಸ್ವಲ್ಪ ನೀರು ನೋಡಿವಿ. ವಾಸ್ತವಿಕತೆ ಹೇಳ್ಬೇಕಂದ್ರೆ 2 ವರ್ಷದಲ್ಲಿ 200 ಕಿಲೋಮೀಟರ್ ಕೆನಾಲ್ ಅನ್ನ, ಮೇನ್ ಕೆನಾಲ್ ಅನ್ನ ತಂದು ಇವತ್ತು ನಮಗೆ ಕುಡಿಲಾಕ ನೀರು ಸಿಗುವಂಗ ಮಾಡಿದ್ದಾರೆ. ಅವ್ರಿಗೆ ನಾವು ನೀವು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಹೇಳೋಣ. ಜೊತೆಗೆ ನಮ್ಮ ಬಂಧುಗಳೇ, ತಮ್ಗೆ ಗೊತ್ತೈತಿ ಇವತ್ತು ಮೇನ್ ಕೆನಾಲ್ ಬಂದೈತಿ. ಎಲ್ಲ ಕೆರೆ ತುಂಬಲಾಕತ್ತೀವಿ.
ಪರ್ಟಿಕ್ಯುಲರ್ ನನ್ನ ಕ್ಷೇತ್ರದಲ್ಲಿ ನಾಲ್ಕಾಣ ಮತಕ್ಷೇತ್ರ ಯಾವ ಪುಣ್ಯಾತ್ಮ ಹೊಡೆದಾನೋ ಗೊತ್ತಿಲ್ಲ ಅವನಿಗೆ. 162 ಕಿಲೋಮೀಟರ್ ಐತಿ. ಮಹಾರಾಷ್ಟ್ರ ದಂಡಿ ಹಿಡಿದು ಕೃಷ್ಣಾ ದಂಡಿ ತನ ಹೋಗ್ಬೇಕು ನಾನು. ಇಂಥ ಅದ್ಭುತ ಕ್ಷೇತ್ರ ಅಂದ್ರೆ ಇದು ಬರಗಾಲ ಪೀಡಿತ ಪ್ರದೇಶ. ಯಾವಾಗಿದ್ರೂ ನೀರಿಗಾಗಿ ಹಾಹಾಕಾರ ಇರುವಂತ ಪ್ರದೇಶಗಳು ಇದಕ್ಕೆ ಕೊಟ್ಟಾರ. ಯಾಕೆ ಹಂಗೆ ಮಾಡ್ಯಾರೋ ಗೊತ್ತಿಲ್ಲ ನನಗೆ. ಯಾಕಂತ ನೋಡ್ರಿ, ಎಲ್ಲಿ ಹೊನ್ನಳ್ಳಿ, ಎಲ್ಲಿ ದಸೂರ, ಎಲ್ಲಿ ಹೋಗಿ ಖತೀಜಾಪುರ, ವಿಜಾಪುರ ದಾಟಿ ಖತೀಜಾಪುರ ಹೋಗಿ ಒಂದೇ ಒಂದು ಊರು ಕೊಟ್ಟಾರ ನನಗೆ, ಖತೀಜಾಪುರ. ಆ ಊರು ಹೆಂಗಪ್ಪ ಅಂದ್ರೆ ಬಹುಶಃ ಯಾರೇ ಸತ್ರು ಹೆಣ ಮಳಿ ಐತಂದ್ರೆ ಹೆಣನೇ ಹೊರಗೆ ಬರಂಗಿಲ್ಲ, ಈ ಸ್ಥಿತಿ ಇತ್ತು. ಆದ್ರೆ ಇವತ್ತು ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ಇವತ್ತು ಏನು ಪರಿಸ್ಥಿತಿ ಆದಪ್ಪ ಅಂದ್ರೆ ಅಲ್ಲಿ ಎಲ್ಲ ಶಿಶಿ ರಸ್ತೆ ಹಾಕಿಬಿಟ್ಟಿನಿ. ಅದರ ಪರಿಣಾಮ ನಾನು ಪ್ರಚಾರಕ್ಕೆ ಹೋಗಲಿಲ್ಲ ಅಂದ್ರೂ ಅವ್ರು ನನಗೆ ಓಟ್ ಹಾಕ್ಯಾರ. ಒಂದು ವೇಳೆ ಅದೇ ಚೆನ್ನಾಗಿ ನಮ್ಮ ಗುರಿ ಏನಪ್ಪಾ ಅಂದ್ರೆ ಈ ಭಾಗದ ಜನರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆಲ್ಲಕ್ಕಿಂತ ಹೆಚ್ಚಿನ ಮತ ಹಾಕಿರಿ. ನಾನೊಬ್ಬ ಬಡವ, ನಾನು ದುಡ್ಡು ಖರ್ಚು ಮಾಡುವವನು ಅಲ್ಲ, ತೋಳ್ಬಲ ಅಂತೂ ಇಲ್ಲೇ ಇಲ್ಲ. ಇಷ್ಟೆಲ್ಲ ಆದರೂ ಸಹಿತ ತಾವು ತಮ್ಮ ಅಮೂಲ್ಯವಾದ ಮತವನ್ನ ಈ ವಿಜಯಪುರ ಜಿಲ್ಲೆಯಲ್ಲೆಲ್ಲ, ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಮತ ನನಗೆ ಕೊಟ್ಟಿರಿ. ಅದಕ್ಕೆ ನಾನು ನಿಮ್ಮ ಸಂಬಂಧ ಏನಾದರೂ ಮಾಡೇಬೇಕಲ್ಲ. ಮನುಷ್ಯನಾಗಿದ್ರೆ ನಾನು ಮಾಡಬೇಕಾಗ್ತದೆ, ಒಬ್ಬ ಮನುಷ್ಯನಾಗಿ. ಒಂದು ವೇಳೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚಡ್ಚಾಣ ಏತ್ ನೀರಾವರಿಯನ್ನ 25,000 ಎಕರೆ ನೀರಾವರಿ ಆಗುವಂತ ಕಾರ್ಯವನ್ನು ಈಗಾಗಲೇ ಉದ್ಘಾಟನೆ ಆಗಿಲ್ಲ. ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಆದ್ರೆ ಲೋಕಾರ್ಪಣೆ ಜಸ್ಟ್ ಲೈಕ್ ಮಾಡೀವಿ ನಾವು. ಪ್ರಥಮದಲ್ಲಿ ಆ ನೀರು ಸಿಗುವಂತ ಕೆಲಸ 25,000 ಎಕರೆ ನೀರಾವರಿ ಆಗ್ತದೆ. ಅಷ್ಟೇ ಅಲ್ಲದೆ ಏನು ತಿಡುಗುಂದಿ ಹತ್ರ ಕೆನಾಲ್ ಹೋಗಿ, ಆ ಕೆನಾಲ್ ಮುಖಾಂತರ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ 19 ಕೆರೆಗಳನ್ನು ತುಂಬುವಂತ ಕೆಲಸ ಮಾಡಿವಿ. ಪ್ರಥಮದಲ್ಲಿ ಇವತ್ತು ನೀರು ಬಂದಾವ ಅಂದ್ರೆ ಕೇಳಿದೆ ಜಿಗಜಿಣಗಿ ಕೆರೆ ತುಂಬಿ ಕಡೆ ಬರ್ತಾವ. ನಿಮಗೂ ಈ ಕುಡಿಲಾಕ ನೀರಿನ ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ನಾಲ್ಕಾಣ ಕೆರೆ ನಿಶ್ಚಿತವಾಗಿ ತುಂಬ್ತೀವಿ. ಜೊತೆಗೆ ನಿಮ್ಮೂರು ಕೆರೆನೂ ತುಂಬಬೇಕಾಗೈತಿ. ಇನ್ನು ಅದಕ್ಕೆ ಕುಡಿಯುವ ನೀರಿನ ತಾತ್ಸಾರ ಬೇಡ. ಇವತ್ತು ನಾವು ಈ ವೇದಿಕೆ ಮುಖಾಂತರ ಏನು ಆಗ್ರಹ ಪಡಿಸ್ತೀನಪ್ಪ ಅಂದ್ರೆ, ಇಲ್ಲಿ ಮಾಧ್ಯಮದ ಬಂಧುಗಳದಾರ, ಅವ್ರ ಮುಖಾಂತರ ನಾನು ಏನು ಆಗ್ರಹ ಪಡಿಸ್ತೀನಪ್ಪ ಅಂದ್ರೆ, ನಮ್ಮ ಭಾಗಕ್ಕೆ ಬರಬೇಕಾದಂತ ನೀರನ್ನ ಸಂಪೂರ್ಣವಾಗಿ ಕೊಡಬೇಕು ಅಂತ ನನ್ನ ಆಗ್ರಹ ಐತಿ. ಒಂದು ವೇಳೆ ಕೊಡದಿದ್ದ ಪಕ್ಷದಲ್ಲಿ ನಾನು ಯಾವುದೇ ಶಾಸಕನಿರಲಿ, ಯಾವುದೇ ಪಾರ್ಟಿ ಇರಲಿ, ನನ್ನ ಸರ್ಕಾರ ಐತಿ ಇವತ್ತು, ಆ ಸರ್ಕಾರದ ಮೇಲೆ ಒತ್ತಡ ತಂದು ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ, ನಮಗ ನೀರಾವರಿ ಯೋಜನೆಗಳನ್ನ ನಿಶ್ಚಿತವಾಗಿಯೂ ಕೊಡಲೇಬೇಕು ಅಂತ ನನ್ನ ಆಗ್ರಹ ಐತಿ. ಜೊತೆಗೆ ಇವತ್ತ ಪಕ್ಕದ ಗುಲ್ಬರ್ಗಾ ಜಿಲ್ಲೆದೊಳಗ ನಮ್ಮ ಪಕ್ಕದ 371J ಕೊಡ್ತಾರ. ಅಲ್ಲಿ ವಿಶಿಷ್ಟ ರೀತಿಯ ಸೌಲಭ್ಯಗಳು ಸಿಗ್ತಾವೆಲ್ಲ, ರಿಸರ್ವೇಶನ್ ಸಹಿತ. ಅಲ್ಲಿ ಏನದಪ್ಪ ಅಂದ್ರೆ, ಯಾರು ನೌಕರಿ ಸೇರ್ಬೇಕಾದ್ರೆ 10% ಮಕ್ಕಳು ಅದೇ ಭಾಗದವ್ರು ಇರಬೇಕು, ಅವರಿಗಾಗಿ ವಿಶಿಷ್ಟ ಯೋಜನೆಗಳಿರಬೇಕು. ಮತ್ತು ಜೊತೆಗೆ ಕೇಂದ್ರ ಸರ್ಕಾರದ ನಿಧಿ 500 ಕೋಟಿ ರೂಪಾಯಿಗಳನ್ನ ಈ ಸರ್ತಿ ಕೊಟ್ಟಾರ. ನಮ್ಮವರು ಸಹಿತ ಈ ಸರ್ತಿ ಪಕ್ಕದ ಗುಲ್ಬರ್ಗಾ, ರಾಯಚೂರು, ಬೀದರ್, ಬಳ್ಳಾರಿ ಈ ಜಿಲ್ಲೆಗಳಿಗೆ ಕೊಟ್ಟಾರ. ಸುಮಾರು 5,000 ಕೋಟಿಗಳನ್ನ ಕೊಟ್ಟಾರ. ನಾವು ಆಗ್ರಹ ಏನ್ ಮಾಡ್ತೇವಪ್ಪ ಅಂದ್ರೆ, ವಿಜಯಪುರ ಜಿಲ್ಲೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರು ಸಹಿತ ಇವತ್ತು 371J ಏನೇನು ಅವಶ್ಯಕತೆ ಅವ, ಹಾರ್ಟಿಕಲ್ಚರ್ ಬೆಳೆ ನಮ್ಮಲ್ಲಿ ಐತಿ, ದ್ರಾಕ್ಷಿ, ದಾಳಿಂಬೆ, ಲಿಂಬೆ. ಮತ್ತು 3 ವರ್ಷಕ್ಕೊಬ್ಬ ನಿಶ್ಚಿತ ಬರಗಾಲ ಇರ್ತೈತಿ. ಆ 3 ವರ್ಷನಾಗ ಗಿಡ ಹೋದ್ಮ್ಯಾಗ ಮತ್ತೆ ರೈತ ಏನ್ ಮಾಡ್ಬೇಕು, ಮತ್ತೆ ಗಿಡ ನೆಡೋದು,
ಮತ್ತು ಬರ್ತದ ಮಳೆ ಬರ್ತದ ಅಂತೇಳಿ ನಾವು ಕುಂಡ್ರು ಅದು ಮಳೆ ಬರಲಾರದೆ ಹೋಗಿ ನಾವು ಸಂಕಷ್ಟದಾಗ ಪ್ರತಿ ವರ್ಷ ಒಂದು ವರ್ಷ ರೈತ ಈ ಸರ್ತಿ ಮನುಕ ಹೆಂಗೆ ಮಾರ್ಯಾವಪ್ಪ ಅಂದ್ರೆ 500 700 ಮಾರ್ಯಾವ. ದುರ್ದೈವ 4 ವರ್ಷದ ಹಿಂದಿನ ಹಿಡಿದು ನಾವು ಮನುಕ ಇಟ್ಟಿದ್ದೆ. ನಾನು ಮಾರಿದ 3 ತಿಂಗಳಾಗ ರೇಟ್ ಹೆಚ್ಚಾಗೈತಿ. ಪರಿಸ್ಥಿತಿ ಹಿಂಗೈತಿ. ಒಂದು ಸರ್ತಿ ರೇಟ್ ಬರ್ತೈತಿ, ಹೆಚ್ಚಾಗೈತಿ ಅಂದ್ರೆ ಒಳ್ಳೇದೇ ಆಗೈತಿ. ನನಗಾಗಲಿಲ್ಲ ಅಂದ್ರೂ ನಮ್ಮ ಬಂಧುಗಳಿಗೆ, ನಮ್ಮ ಮತ್ತಾರ ಬಾಂಧವರಿಗೆ ಆಗೈತಿ, ಅದು ಇಂಪಾರ್ಟೆಂಟ್. ಆದ್ರೆ ನಾನೇನು ಹೇಳವ, ಅಟ್ಲೀಸ್ಟ್ ಸರ್ಕಾರನು ದ್ರಾಕ್ಷಿ ಬೆಳೆಗಾರರ ಮಧ್ಯ ವಹಿಸಿ ಅವರು ಕನಿಷ್ಠ ಏನಿಲ್ಲ ಅಂದ್ರೂ ಸಹಿತ 250 ಪರ್ kg ಬೆಲೆಯನ್ನು ಫಿಕ್ಸ್ ಮಾಡಿ, ಹ್ಯಾಂಗ ದಕ್ಷಿಣ ಕರ್ನಾಟಕ ತುಮಕೂರು ಅವೆಲ್ಲ ಕೊಬ್ಬರಿ ಬೆಲೆ ಕಡಿಮೆ ಐತಂದ್ರೆ ಅವರು ಹೆಚ್ಚಿನ ಬೆಲೆ ಕೊಟ್ಟು ಸರ್ಕಾರ ತಗೋತೈತಿ, ಬೆಂಬಲ ಬೆಲೆ ಕೊಟ್ಟು. ಹಂಗೆ ನಮ್ಮ ದ್ರಾಕ್ಷಿ ಸಹಿತ ಈ ವರ್ಷ ತಗೊಂಡಿರ್ಬೋದು, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಈ ವರ್ಷ ಭಾಳ ರೊಕ್ಕ ನಮ್ಮ ಬೇರೆ ರೈತರು ಹೊಡೆದ್ರೆ ನಾನು ಮಾಡ್ಬೇಕಂತೆ ನಾನು ಮಾಡ್ತೀನಿ, ಮತ್ತೆ ಎಲ್ಲರೂ ಕೂಡಿ ಎಲ್ಲಿ ಹೋಗುದಂದ್ರೆ ಮತ್ತೆ 100 ರೂಪಾಯಿ ಕಿಲೋ ಆಗ್ತಾವ. ಹಂಗೆ ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿತ್ತಂದ್ರೆ ನಮ್ಮ ಸರ್ಕಾರ ನಮ್ಮ ದ್ರಾಕ್ಷಿ ಬೆಲೆನ, ಒಣ ದ್ರಾಕ್ಷಿ ಬೆಲೆಯನ್ನ 200 ರಿಂದ 250 ರೂಪಾಯಿ ನಿಶ್ಚಿತವಾಗಿಯೂ ತಗೋಬೇಕು ಅನ್ನುವಂಥ ಆಗ್ರಹ ಮಾಡ್ತಾ